ರೈಟ್, ಗಮನಿಸ್ತಾ ಇದ್ವಿ ವಿಜಯಪುರದಲ್ಲಿರುವಂತಹ ಒಂದು ಹಾಸ್ಟೆಲ್ ಮಾದರಿ ಆಗುತ್ತೆ ಅನ್ನೋದಾದ್ರೆ ರಾಜ್ಯದ ಉಳಿದಂತಹ ಹಾಸ್ಟೆಲ್ಗಳು ಮಾದರಿಯ ಸ್ಥಾನಕ್ಕೆ ಅಥವಾ ಆ ಸಾಲಿಗಾದ್ರೂ ಬರೋದಕ್ಕೆ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಅನುದಾನ ಇಲ್ಲ ಅನ್ನುವಂಥ ವಿಚಾರವೋ, ಅನುದಾನ ಬಂದರೂ ಕೂಡ ಎಲ್ಲಿ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯೋ, ಅದೇನಿದೆಯೋ ಅದನ್ನಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕಾಗಿದೆ. ಈ ಹಿಂದೆ ಈ ಫೆಬ್ರವರಿಯಲ್ಲಿ ಹೊಸದಾಗಿ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗಂತಾನೆ ಒಂದು ಹೊಸ ಯೋಜನೆಯನ್ನ ತಂದ್ರು, ವಿದ್ಯಾರ್ಥಿ ಆರೋಗ್ಯ ಬಂಧು ಕಾರ್ಡ್ ಅಂತ. ಅದರಲ್ಲಿ ದಾವಣಗೆರೆಯಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಒಂದು ಸ್ಯಾಂಪಲ್ ಅನ್ನುವಂತ ರೀತಿಯಲ್ಲಿ ಅಲ್ಲಿ ಜಾರಿಗೆ ತಂದ್ರು. ಅಲ್ಲಿ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಬಂದು ಆರೋಗ್ಯ ಇಲಾಖೆಯಿಂದ ಯಾರಾದ್ರೂ ಬಂದು ಆರೋಗ್ಯ ಹೇಗಿದೆ ವಿಚಾರಿಸಿಕೊಂಡು ಹೋಗುವಂತ ಒಂದು ಪ್ರಾಯೋಗಿಕ ಹಂತದ ಒಂದು ಸಿದ್ಧತೆ ನಡೆಯಿತು ಅಷ್ಟೇ. ಬಿಟ್ರೆ ಆ ನಂತರದಲ್ಲಿ ಏನಾಯ್ತು, ಎತ್ತ ಹೋಯ್ತು, 5-6 ತಿಂಗಳು ಕಳೆದು ಹೋಯ್ತು. ಈಗ ಸದ್ಯಕ್ಕೆ ಈ ಹಂತದಲ್ಲಿ ಏನಾಗ್ತಾ ಇದೆ ಇದ್ಯಾರು ಕೂಡ ಮಾಡಿಲ್ಲ. ಅಂತದೊಂದು ಆಗಬೇಕು ರಂಜಿತ್. ಖಂಡಿತ ನೀವು ಹೇಳ್ದಂಗೆ ಮಾನಿಟರ್ ಮಾಡಬೇಕು. ಅನುದಾನ ಬರುತ್ತೆ, ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಮತ್ತೊಂದು ಆದ್ರೆ ಹಿರಿಯ ಅಧಿಕಾರಿಗಳು ಅದನ್ನ ಮಾನಿಟರ್ ಮಾಡಬೇಕು. ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು, ವಿಸಿಟ್ ಮಾಡಬೇಕು. ಆ ನಂತರ ಆ ಮಕ್ಕಳು ಊಟ ಮಾಡುವ ಊಟವನ್ನ ಅದು ಕ್ವಾಲಿಟಿ ಊಟವಾ ಏನು ಅನ್ನೋದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಬೇಕು. ಹಾಗೆ ಎಲ್ಲ ಹಾಸ್ಟೆಲ್ಗಳ ಮೇಲೂ ಕೂಡ ಕಣ್ಣಿಡಬೇಕು. ಎಸ್, ನೀವು ಕರೆ ಮಾಡಿ ಮಾತಾಡಿ. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿರತ್ತೆ. ಎಷ್ಟೆಷ್ಟು ಹಾಸ್ಟೆಲ್ಗಳಿದಾವೆ, ಹೆಂಗಿದೆ ಅದರ ಪರಿಸ್ಥಿತಿ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ವಾಣಿ ಅನ್ನೋರು ವೇಣಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವೇಣಿಯವರೇ ನಮಸ್ಕಾರ. ವೇಣಿಯವರೇ ನಮಸ್ಕಾರ. ಹೇಳಿ ವೇಣಿಯವರೇ, ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ತಮ್ಗೇನಾದ್ರೂ ಅನುಭವ ಇದೆಯಾ? ಸರ್, ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಯಾಕೆಂದ್ರೆ ಬಡವ್ರ ಮಕ್ಕಳು ಮಾತ್ರನೇ ಈ ತರ ಲಕ್ಸುರಿ ಲೈಫ್ ಅನುಭವಿಸಕ್ ಆಗೋದು. ಯಾಕೆಂದ್ರೆ ಚೆನ್ನಾಗಿ ಇವಾಗ ರಾಜಕೀಯ ನಾಯಕರ ಇರ್ಬೋದು, ಪ್ರತಿಯೊಬ್ರು ಇರ್ಬೋದು, ಅವ್ರ ಮಕ್ಳೆಲ್ಲ ಇದು ಅನುಭವಿಸಲ್ವಲ್ಲ. ನಮ್ ತರ ಬಡವ್ರ ಮಕ್ಕಳು, ಮಧ್ಯ ತರಗತಿ ಮಕ್ಕಳು ಸರ್, ಅದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾನು ಈಗ ನ್ಯೂಸ್ ನೋಡ್ತಿದೀನಿ. ಅಂದ್ರೆ ನಾವು ಊಟ ಮಾಡ್ತಿದೀವ, ಇನ್ನೇನಾದ್ರೂ ಮಾಡ್ತಿದೀವ, ನಾವು ಯಾವ ದೇಶದಲ್ಲಿದ್ದೀವಿ ಅಂತ ತುಂಬಾ ಮನ್ಸಿಗೆ ನೋವಾಗ. ಅದೇ ಪರಿಸ್ಥಿತಿ ಇವಾಗ ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯಕ್ತಿ ಅವ್ರ ಮಕ್ಕಳು ಒಂದು ದಿನ ಹೋಗಿ ಅನುಭವಿಸ್ಲಿ ಸರ್ ಅಲ್ಲಿ ಆಗತ್ತಾ? ನಿಜ ನಿಜ ನಿಜ. ಅಲ್ಲ, ಅವ್ರ ಮಕ್ಕಳು ಮಾತ್ರ ಲಕ್ಸುರಿ ಲೈಫ್ಗಳು ಅನುಭವಿಸ್ಬೇಕು. ಓಟ್ಗಳು ಕೇಳ್ಕೊಂಡು ಮನೆಗಳ ಹತ್ರ ಬಂದಾಗ ಅಷ್ಟೇ ಚೆನ್ನಾಗಿ ಬರ್ತಾರೆ. ಮಕ್ಕಳ ಲೈಫ್ಗಳಲ್ಲೂ ಈ ತರ ವಿಷ ಬೇಸ್ ಆಟ ಆಡ್ಕೊಂತಿದ್ದಾರೆ ಅಂದ್ರೆ ಏನ್ ಅನ್ಬೇಕು ಸರ್? ನಮ್ದು ಪಾಕಿಸ್ತಾನಕ್ಕಿಂತ ಮೋಸ ಆಯ್ತು. ಎಲ್ಲೋ ಇಲ್ಲ, ಪಾಕಿಸ್ತಾನ ನಮ್ ದೇಶದಲ್ಲೇ ಇದೆ ಸರ್. ಅಲ್ಲ, ಇವಾಗ ನಾವು ಓದಕ್ಕೆ ಈ ಪ್ರತಿ ಒಂದು ನೋಡಿ ಎಲ್ಲ ಏರಿಕೆ 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 ಆಗ್ತಾ ಇದೆ. ಮೈ ತರಗತಿಯವ್ರಿಗೆ ತಗೊಂಡ್ ತಿನ್ನಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಏನೋ ಈ ತರ ಅನುಕೂಲ ಇದೆ ಅಂತ ಸೇರಿಸ್ತೀವಿ. ಇದೆಲ್ಲ ನೋಡಿದ್ರೆ ಅವರು ಅಸಲು ಮುಂದೆ ಹೋಗ್ತಾರ? ಅವ್ರು ಬದುಕ್ತಾರ ಸರ್? ಈ ತರ ಇದ್ರೆ ಎಷ್ಟೊಂದು ರೋಗಗಳು ತಂದ್ಕೊಂತಾರೆ ಸರ್. ಖಂಡಿತ ವೇಣಿ ಅವರೇ, ಇದು ಬಹಳ ಗಂಭೀರ ವಿಚಾರ. ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದ್ದು, ಮಕ್ಕಳ ಜೀವದ ಪ್ರಶ್ನೆ, ಮಕ್ಕಳ ಬದುಕಿನ ಪ್ರಶ್ನೆ, ಒಂದು ಕುಟುಂಬದ ಪ್ರಶ್ನೆ ಇದು. ಥ್ಯಾಂಕ್ ಯು ವೇಣಿ ಅವರೇ. ರೈಟ್, ಅವರ ಆಕ್ರೋಶ ನಿಜಕ್ಕೂ ಕೂಡ ಅಕ್ಸೆಪ್ಟೇಬಲ್. ಯಾಕಂದ್ರೆ ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ ಅನ್ನೋದಾದ್ರೆ ಬಡವರಿಗೊಂದು ನ್ಯಾಯ, ಅದೇ ಉಳ್ಳವ್ರಿಗೊಂದು ನ್ಯಾಯನ ಅನ್ನುವಂಥದ್ದು ಅವರ ಆಕ್ರೋಶದ ತಾತ್ಪರ್ಯ. ಅಂದ್ರೆ ಅವ್ರು ಹೇಳ್ತಾ ಇರೋದು ಹಾಗೆ, ದೊಡ್ಡವರು ಅಥವಾ ದುಡ್ಡಿರೋರು ಹಾಸ್ಟೆಲ್ಗೆ ಹಾಕಲ್ಲ, ಅಲ್ಲಿ ಹೋಗೋರು ಯಾರು? ಬಡವ್ರ ಮಕ್ಕಳು. ಅವ್ರಿಂತ ಊಟ ತಿನ್ಬೇಕು ಅಥವಾ ಈ ಕಟ್ಟಡದಲ್ಲಿ ಇರಬೇಕು, ಇವತ್ತಿರ್ತೀವಿ ನಾಳೆ ಇರಲ್ಲ ಅನ್ನುವಂಥ ಅಭದ್ರತೆಯ ಜೀವನವನ್ನ ನಡೆಸಬೇಕು ಅನ್ನೋದಾದ್ರೆ ಈ ರೀತಿ ನಡೆಸ್ಕೊಳ್ತಾ ಇರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಅವರು ಕೂಡ ಮಾಡಿದ್ರು. ಎಂತ ಬಡವನೇ ಆದ್ರೂ ಕೂಡ ತನ್ನ ಮಕ್ಕಳನ್ನ ಆತ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಹೌದು, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆತ ಎಲ್ಲವನ್ನ ದಾರೆ ಇರ್ತಾನೆ. ಏನೋ ಒಂದು ಭರವಸೆ ಮೇಲೆ ಯಾವ್ದೊಂದು ಹಾಸ್ಟೆಲ್ ಕಳಿಸಿದ ಮೇಲೆ ಆ ಹಾಸ್ಟೆಲ್ನ ಸಿಬ್ಬಂದಿ ಆಗಿರ್ಬೋದು ಅಥವಾ ಹಾಸ್ಟೆಲ್ನ ಜವಾಬ್ದಾರಿ ಆ ಮಗುವನ್ನ ರಕ್ಷಣೆ ಮಾಡಬೇಕಾದ್ದು, ಉತ್ತಮವಾದ ಆಹಾರ ಕೊಡಬೇಕಾದ್ದು, ಸರಿಯಾದಂತ ಒಂದು ಸೂರನ್ನ ಕೊಡಬೇಕಾದ್ದು ಅವ್ರ ಕರ್ತವ್ಯ ಕೂಡ. ಅದು ಸರ್ಕಾರದ ಕರ್ತವ್ಯ, ಒಂದು ಮೂಲ ಸೌಕರ್ಯ. ಅದು ಅದನ್ನೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪಾಪ ಆ ವಿದ್ಯಾರ್ಥಿಯ ಭವಿಷ್ಯ, ಬದುಕು, ಅನಂತರ ಮುಂದೆ ಅವನಿಗೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆರೋಗ್ಯ ಹಾಳು ಮಾಡಿಕೊಂಡು ಮತ್ತೊಂದು ಮಗದೊಂದು ಆಗಿ ಬದುಕಿ ಹಾಳಾಗತ್ತೆ. ಕರೆಕ್ಟ್. ಅದು ಅಲ್ಲದೆ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ತನ್ನೂರಲ್ಲೇ ಸ್ಕೂಲ್ಗೆ ಹೋಗಬಹುದು, ಈ ರೀತಿ ಎಲ್ಲ ಆಗಬಹುದು. ಗಂಗಾವತಿಯಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? ಹಾಸ್ಟೆಲ್ಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಅನುದಾನಗಳು ಬರ್ತಾ ಇದೆ, ಇಂಥ ನಿರ್ಲಕ್ಷ್ಯ ಸರ್ಕಾರ ಮಾಡ್ತಾ ಇರೋದು ಸರಿನಾ ಅನ್ನೋದು ನಮ್ಮ ಪ್ರಶ್ನೆ. ನೀವೇನಂತೀರಿ? ಸರಿ ಇದೆ ಮೇಡಮ್, ಸರಿ ಇದೆ, ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ ಅಲ್ಲಿ ಫಿಲ್ಟರ್ ವಾಟರ್ ಬಗ್ಗೆ ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ಒಳ್ಳೆಯದು ಮೇಡಮ್. ಹೌದು, ಕುಡಿಯೋ ನೀರು ಪ್ರಮುಖ ಆದ್ಯತೆ ಆಗಬೇಕು ಅಂತೀರಿ?
ಮುಖ್ಯವಾಗಿ ಫಿಲ್ಟರ್ ವಾಟರ್ ಬೇಕು ಮೇಡಮ್. ಯಾಕಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಕಡೆಯಿಂದ ಅನುದಾನ ಇರುತ್ತೆ. ಫಿಲ್ಟರ್ ವಾಟರ್ ಬಗ್ಗೆನೂ ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ನನ್ನ ಖಂಡಿತ ಅಭಿಪ್ರಾಯ ಮೇಡಮ್. ಖಂಡಿತ ಮಂಜುನಾಥ್ ಅವರೇ, ಇದನ್ನು ಕೂಡ ಸರ್ಕಾರಕ್ಕೆ ತಲುಪಿಸುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಮಾಡ್ತೀವಿ. ಅದಂತೂ ಜಾರಿಯಲ್ಲಿದೆ ಪ್ರಯತ್ನ. ಅದರ ಜೊತೆಲಿ ಈಗ ನಡೀತಾ ಇರುವಂತಹ ನಿರ್ಲಕ್ಷ್ಯ ಇದು ಕೂಡ ಅನ್ಅಕ್ಸೆಪ್ಟೇಬಲ್. ನಾವು ಮಾತಾಡ್ತಾ ಇದ್ವಿ, ನೀವು ಕರೆ ಮಾಡಿ ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ವಿ. ಈ ವ್ಯವಸ್ಥೆ ಸರಿ ಹೋಗಬೇಕು ಅನ್ನುವಂಥ ಆಕ್ರೋಶ ಎಲ್ಲರಲ್ಲೂ ಇದೆ. ಇನ್ನೊಬ್ರು ಕೊಟ್ರೇಶ್ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಕೊಟ್ರೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಕೊಟ್ರೇಶ್ ಅವರೇ, ಈ ಅವ್ಯವಸ್ಥೆಯ ಹಾಸ್ಟೆಲ್ಗಳ ಬಗ್ಗೆ ನಾವು ಪ್ರತಿದಿನ ಸುದ್ದಿ ಮಾಡ್ತೀವಿ. ಇವತ್ತು ನಿಮ್ಗೊಂದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ, ಏನಂತೀರಿ? ಸರ್, ಇದು ಏನಾಗಿದೆ ಅಂದ್ರೆ ರೈತರಿಂದ ಖರೀದಿ ಮಾಡುವಾಗ 150 ಕಂಡೀಷನ್ಸ್ ಗಳನ್ನ ಹಾಕಿ ಖರೀದಿ ಮಾಡ್ತಾರೆ. ಆಮೇಲೆ ತಗೊಂಡ್ಬಿಟ್ಟು ಈಗ ರೈತರು ಇದು ಈಗೇನ ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನ್ ಮಾಡುತ್ತೆ ಇವನ್ನೆಲ್ಲ ನೋಡ್ಬೇಕು ತಾನೆ ಅವರು. ಕರೆಕ್ಟ್. ಅಲ್ಲ, ವಿಚಾರ ಅದೆಲ್ಲ, ಹಾಸ್ಟೆಲ್ಗಳ ದುಸ್ಥಿತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಸ್, ನೀವು ಹೇಳ್ದಂಗೆ ಹಾಸ್ಟೆಲ್ಗಳಲ್ಲಿ ನೀವು ತೋರಿಸ್ತಾ ಇದ್ರಲ್ಲ ಕಾಳಲ್ಲಿ ಹುಳು ಇದೆ ತಾನೆ. ಹೌದೌದು. ಮತ್ತೆ ಅದನ್ನ ಈಗ ಹಾಸ್ಟೆಲ್ಗೆ ಸಪ್ಲೈ ಕೊಡ್ತಕ್ಕಂಥವ್ರು ಯಾರು? ಈಗ ಇಲ್ಲಿ ರೈತರಿಂದ ಖರೀದಿ ಮಾಡ್ತಕ್ಕಂಥವ್ರು ಯಾರು? ನಿಜ. ಖರೀದಿ ಮಾಡೋ ಈಗ ರೈತರಿಂದ ತಗೊಳ್ಳುವಾಗ ಲಂಚ ತಗೊಂಡು ಎಂತ ಬೇಕಂತ ತುಂಬಿಟ್ರೆ ಮತ್ತೆ ಅದನ್ನ ಸಪ್ಲೈ ಮಾಡ್ತಾರೆ. ಇಲ್ಲಿ ಸೊಸೈಟಿಗಳಲ್ಲಿ ಬರುತ್ತಲ್ಲ ಅಕ್ಕಿ, ರಾಗಿ, ಇವುಗಳಲ್ಲೆಲ್ಲ ಎಷ್ಟೊಂದು ಮಿಕ್ಸ್ ಇರುತ್ತೆ ಅನ್ನೋದು ಗೊತ್ತಾಯ್ತಲ್ಲ ನಿಮ್ಗೆ? ಆಯ್ತು ಸರ್, ಥ್ಯಾಂಕ್ ಯು. ಉತ್ತರ ಕನ್ನಡದಿಂದ ಭೀಮರಾಯ ನಾಯಕ್ ಅವರು ಕರೆ ಮಾಡಿದ್ದಾರೆ. ದೇವರಾಯ ನಾಯಕ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ದೀನಿ, ಬಹಳ ಸಂತೋಷ ಆಯ್ತು. ಸರಿ, ಏನ್ ಹೇಳ್ತೀರಿ ಸರ್? ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನೋದು ಕಣ್ ಮುಂದೆ ಕಾಣಿಸ್ತಾ ಇದೆ. ಸರ್ಕಾರ ಏನ್ ಮಾಡ್ಬೇಕಂತೀರಿ? ಹಾಸ್ಟೆಲ್ಗಳಲ್ಲಿ ಈ ಸ್ಥಿತಿಗೆ ಬರ್ಲಿಕ್ಕೆ ಆ ವಾರ್ಡನ್ ಮತ್ತೆ ಮೇಲಿನ ಅಧಿಕಾರಿಗಳೇ ಮುಖ್ಯ ಕಾರಣ ಮೇಡಮ್. ಅಧಿಕಾರಿ ವರ್ಗ ಸರಿ ಇದ್ರೆ ಇದನ್ನು ಈ ರೀತಿ ಆಗ್ತಾ ಇರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಅವರು ಖರೀದಿ ಮಾಡುವಾಗ 50 ರೂಪಾಯಿನ ವಸ್ತು ಫಾರ್ ಎಕ್ಸಾಂಪಲ್ ಖರೀದಿ ಮಾಡಿ ಅದಕ್ಕೆ 100 ರೂಪಾಯಿ ಹಚ್ತಾರೆ ಬಿಟ್ರೆ, ಅವರು ಆಲ್ರೆಡಿ ಖರೀದಿ ಮಾಡೋದು 20 ರೂಪಾಯಿ 30 ರೂಪಾಯಿನ ಕಳಪೆ ಆಹಾರನೇ ಖರೀದಿ ಮಾಡಿರ್ತಾರೆ. ಮತ್ತೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಆ ಅಧಿಕಾರಿಗಳೇ ಕಾರಣ ಆಗಿರ್ತಾರೆ ಮೇಡಮ್. ಅವ್ರು ಸರಿ ಇದ್ರೆ ಉಳಿದೆಲ್ಲ ಸರಿ ಇರ್ತದೆ. ದುಡ್ಡಿನಾಸೆಗೆ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಅಂತೀರಿ? ಅವರೇ ಹಾಳು ಮಾಡೋರು. ವಾರ್ಡನ್ನು ಮತ್ತೆ ಅವರನ್ನು ನೋಡ್ಕೊಳ್ಳೋ ಮೇಲಧಿಕಾರಿಗಳಿಂದ ಯಾವುದೇ ಒಂದು ವ್ಯವಸ್ಥೆ ಅಧಿಕಾರಿ ಸಮೂಹದಿಂದ ಹಾಳಾಗಿರ್ತದೆ ಮೇಡಮ್. ಹೌದು, ನಿಜ. ಎನಿವೇಸ್, ಧನ್ಯವಾದ ದೇವರಾಯ ನಾಯಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ.